ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಬೆಳಿಗ್ಗೆ ಟಿಫನ್ನು ಅಡುಗೆ ಕೆಲಸಗಳೆಲ್ಲ ಮುಗೀತು. ಸೊ ಆಸ್ ಯೂಶುವಲ್ ಪಾವನಿ ಕಾಲೇಜ್ಗೆ ಹೋಗಿದ್ದಾಳೆ. ಹನಿ ಮನೇಲೇ ಇದ್ದಾಳೆ. ಮನೆಯವ್ರು ಆಫೀಸ್ಗೆ ಹೋದ್ರು. ಇನ್ನ ಸ್ವಲ್ಪ ನನಗೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನಂಗೆ ಅನ್ಸುತ್ತೆ, ಅಂದ್ರೆ ನಾನೇ ಅಲ್ಲ, ಪ್ರತಿಯೊಬ್ಬರು ಮನೇಲೂ ಲೇಡೀಸು ಮನೇಲಿ ಬೆಳಿಗ್ಗೆ ಟಿಫನ್ ಅಡುಗೆ ಆಗಿದ ತಕ್ಷಣ ಈ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಎಲ್ಲ ತೊಳೆದ್ ಬಿಟ್ರೆ ಏನೋ ಒಂಥರ ನಮಗೆ ಸಮಾಧಾನ ಆಗ್ಬಿಡತ್ತೆ ಅಲ್ವಾ. ಕಿಚನ್ ನೀಟಾಗಿ ಇಟ್ಕೊಂಡಷ್ಟು ಒಂಥರ ಖುಷಿ ಆಗತ್ತೆ ಮನೆಗೆ, ಅಂದ್ರೆ ಮನ್ಸಿಗೆ. ಪ್ಲಸ್ ಏನಾದ್ರೂ ಒಂದು ಹೊಸದಾಗಿ ಏನಾದ್ರೂ ಅಡ್ಗೆ ಮಾಡಕ್ಕೂ ಒಂದ್ ಸ್ವಲ್ಪ ಮನ್ಸು ಅನ್ನೋದು ಆಗತ್ತೆ. ಗಲೀಜಾಗಿದ್ರೆ ಅಂತೂ ನಮ್ಗೆ ಅಡ್ಗೆ ಮಾಡಕ್ ಇಷ್ಟನೇ ಆಗೋದಿಲ್ಲ. ನಾನು ಫಸ್ಟ್ ಥಿಂಗ್ ಮಾಡೋದೇ ಇದು. ಅಡ್ಗೆ ನಾಷ್ಟ ಆಗಿದ ತಕ್ಷಣ ಫುಲ್ ಕೌಂಟರ್ ಟಾಪ್ ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಇನ್ನ ನಾವು ವೆಕೇಶನ್ಗೆ ಹೋಗಿ ಬಂದಾಗಿಂದ ಸ್ವಲ್ಪನೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ ನಾನು. ಅಂದ್ರೆ ವೆಕೇಶನ್ ಇಂದ ಹೋಗಿ ಬಂದ್ವಿ ಅನ್ನೋದಕ್ಕಿಂತ ನಾನು ನಾರ್ಮಲ್ ಆಗಿ ಅವಾಗ ಕ್ಲೀನ್ ಮಾಡ್ತಿರ್ತೀನಿ. ಹೋಗಕ್ಕಿಂತ ಮುಂಚೆನೂ ಮಾಡಿದ್ದೆ. ಬಟ್ ಏನಂದ್ರೆ ಒಂದು 10 ದಿನ ಡೋರ್ ಕ್ಲೋಸ್ ಮಾಡಿದ್ವಲ್ವಾ, ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅಯ್ಯೋ ಧೂಳಾಗ್ಬಿಟ್ಟಿರುತ್ತೇನೋ, ಗಲೀಜಿರತ್ತೇನೋ ಅನ್ನೋದು. ಅದಾಗದೆ ಇದ್ರೂನು ನಮ್ಮ ಮನ್ಸಲ್ಲ ಅದು ಒಂಥರ ಕುತ್ಕೊಂಡ್ಬಿಟ್ಟಿರತ್ತೆ. ಸೊ ನನ್ಗಂತೂ ಇದು ತುಂಬಾ ಸ್ವಲ್ಪ ಜಾಸ್ತಿನೇ ಇದೆ. ಅದಿದ್ರು ಇಲ್ದಿದ್ರು ಗಲೀಜಿದೆ ಅನ್ನೋ ಫೀಲ್ ಜಾಸ್ತಿ ನನ್ಗೆ. ಹಂಗಾಗಿ ಒಂದೊಂದೇ ಮಾಡಿದೀನಿ. ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಆ ಕಡೆ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇನ್ನ ಇವತ್ತು ಈ ಕಟ್ಲರಿ ಕಡೆದು ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂತಾ ಇದ್ದೀನಿ. ಇನ್ನ ನನ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ನನ್ನ ಮೈಂಡ್ ಅಲ್ಲಿ ಓಡ್ತಿದ್ದಿದ್ದು ಏನಂದ್ರೆ, ಇವತ್ತಿಗೇನೋ ಟಿಫನ್ ಆಯ್ತು, ಅಡ್ಗೆ ಕೆಲಸ ಎಲ್ಲ ಆಯ್ತು, ನಾಳೆಗೆ ಏನ್ ಮಾಡೋದು ಅನ್ನೋದು. ಸೊ ನಮ್ ಲೇಡೀಸ್ಗೆ ಇದೊಂದು ಕಾಮನ್ ಅನ್ಸುತ್ತೆ ಎಲ್ಲಾರ್ಗುನು. ನಾವು ಇವತ್ತಿಂದು ಮುಗೀತು ಅಂತ ನೆಮ್ಮದಿ ಇರಂಗಿಲ್ಲ. ಮತ್ ನಾಳೆಗೆ ಏನು ಅನ್ನೋದೇ ನಮ್ಗೆ ಚಿಂತೆ. ಸೊ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಫ್ರಿಜ್ ಅಲ್ಲಿ ಏನ್ ತರಕಾರಿ ಇದೆ, ಏನ್ ತಗೊಂಡ್ ಬರ್ಬೇಕು, ಇದೇ ಯೋಚನೆಗಳೇ ಇರತ್ತೆ ನಮ್ಗೆ. ಇನ್ನ ಮೊನ್ನೆ ಎಲ್ಲ ದೋಸೆ ಮಾಡಿದ್ದೆ. ಇವನ್ ನಾವು ವೆಕೇಶನ್ಗೆ ಹೋದಾಗ ಅಲ್ಲಿ ಸ್ವಲ್ಪ ನಾರ್ತ್ ಫುಡ್ ತಿಂದು ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿರ್ತೀರ, ದೋಸೆ ಬ್ಯಾಟರ್ ತಂದು ದೋಸೆ ಮಾಡಿದ್ವಿ. ಆಗ್ಲೇ ಅದ್ ಮಾಡಿ 2-3 ಡೇಸ್ ಆಗಿದೆ ಬಿಡಿ. ಇನ್ನ ಇವತ್ತು ಇಡ್ಲಿ ಮಾಡೋಣ ಅಂದ್ರೆ ನಾಳೆಗೆ ಇಡ್ಲಿ ಮಾಡೋಣ ಅನ್ಬಿಟ್ಟು ಅಕ್ಕಿ ಖಾಲಿ ಆಗಿತ್ತು ಇಡ್ಲಿದು, ಅದನ್ನ ತರ್ಸಿದ್ದೆ. ಸರಿ ಅದನ್ನ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಇಡ್ಲಿಗೆ ನೆನ್ಸಿಟ್ಬಿಡೋಣ ಅಂತ ಹೇಳಿ. ಅಂದ್ರೆ ನಾಳೆ ಟಿಫನ್ಗೆ ಸ್ವಲ್ಪ ನನ್ಗೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗತ್ತೆ. ಇದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ನಾನು ಯೋಚನೆ ಇರಲ್ಲ ಅನ್ನೋದು ಅಷ್ಟೇನೆ. ಕೆಳಗಡೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದು ಆಯ್ತು. ಇವಾಗ ಸ್ವಲ್ಪ ನನ್ನ ಸ್ಕಿನ್ ಕೇರ್ ನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇನ್ನ ಡಾರ್ಕ್ ಸ್ಪಾಟ್ಸ್ ಅನ್ನೋದು ನಿಜವಾಗ್ಲೂ ತುಂಬಾನೇ ಕಾಮನ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಇದು ಆಕ್ಚುಲಿ ನಮ್ಗೆ ಪಿಂಪಲ್ಸ್ ಇಂದ ಆಗಿರ್ಬೋದು, ಮತ್ತೆ ಸ್ಕಾರ್ಸ್ ಇಂದ ಆಗಿರ್ಬೋದು, ಹಾಗೆ ಸನ್ ಎಕ್ಸ್ಪೋಸರ್ ಮತ್ತೆ ಹಾರ್ಮೋನಲ್ ಚೇಂಜಸ್ ಇಂದ ಯೂಶುವಲಿ ನಮ್ಗೆ ಡಾರ್ಕ್ ಸ್ಪಾಟ್ಸ್ ಅನ್ನೋದು ಆಗ್ತಾನೆ ಇರತ್ತೆ. ಸೊ ಈಗ ಈ ಡಾರ್ಕ್ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡಿ ನಮ್ಗೆ ನ್ಯಾಚುರಲ್ ಗ್ಲೋ ಕೊಡುವಂತ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಇದು ಬಂದು ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಆಗಿರುತ್ತೆ. ವಿತ್ 100% ಆರ್ಗಾನಿಕಲಿ ಸೋರ್ಸ್ಡ್ ಟರ್ಮರಿಕ್ ಆಗಿರುತ್ತೆ. ಮತ್ತೆ 10% ಗ್ಲೈಕೋಲಿಕ್ ಆಸಿಡ್ ಹಾಗೆ 2% ನಿಯಾಸಿನಮೈಡ್ ಇರುತ್ತೆ ಇದರಲ್ಲಿ. ಇನ್ನ ಇದು ನಮ್ಮ ಸ್ಕಿನ್ಗೆ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ನಮ್ಮ ಸ್ಕಿನ್ ಮೇಲೆ ಇರುವಂತ ಡಾರ್ಕ್ ಸ್ಪಾಟ್ಸ್ ನ ರಿಮೂವ್ ಮಾಡಕ್ಕೆ. ಹಾಗೇನೆ ತುಂಬಾ ಲೈಟ್ ವೇಟ್ ಆಗಿದೆ ಇದು ಫಾರ್ಮುಲಾ. ಬೇಗನೆ ನಮ್ಮ ಸ್ಕಿನ್ಗೆ ಇದು ಅಬ್ಸರ್ವ್ ಆಗ್ಬಿಡತ್ತೆ. ಮತ್ತೆ ಡಾರ್ಕ್ ಸ್ಪಾಟ್ಸ್ ನೆಲ್ಲ ರಿಮೂವ್ ಮಾಡಿ ಸ್ಕಿನ್ಗೆ ಒಳ್ಳೆ ಗ್ಲೋನ ಸಹ ಕೊಡುತ್ತೆ. ಇನ್ನ ಈ ಸಿರಮ್ ನಾನು ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. 2-3 ಡ್ರಾಪ್ಸ್ ಅನ್ನ ಹಾಕೊಂಡು ನೀಟಾಗಿ ಇದನ್ನ ನಾನು ಮಸಾಜ್ ಮಾಡ್ಕೊಂತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋಗ್ಬಿಡತ್ತೆ. ಸೊ ಈ ಸಿರಮ್ ಹಾಕೊಂಡಾದ್ಮೇಲೆ ನಾನು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಂತೀನಿ. ಯೂಶುವಲಿ ನನ್ನ ಸ್ಕಿನ್ ಕೇರ್ ಇಷ್ಟೇ ಇರತ್ತೆ. ಹೊರಗಡೆ ಎಲ್ಲಾದ್ರೂ ಹೋಗ್ತೀನಿ ಅಂದಾಗ ನಾನು ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಂತೀನಿ. ಇನ್ನ ಈ ಸಿರಮ್ ನ ನೀವು ಬೈ ಮಾಡ್ಬೇಕು ಅನ್ನೋಂಗಿದ್ರೆ ಇದು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆ ಹಿಮಾಲಯ ಅವರ ವೆಬ್ಸೈಟ್ ಆಪ್ ಅಲ್ಲೂ ಸಹ ಸಿಗತ್ತೆ. ಇನ್ನ ನೀವು ಇವತ್ತೇ ಇದನ್ನ ಚೆಕ್ ಮಾಡಿದೀರಾ ಅಂದ್ರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಅಲ್ಲೂ ಸಹ ಇದನ್ನ ನೀವು ತಗೊಳ್ಬಹುದು.
ಇನ್ನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಮ್ಮ ರೂಮ್ ಬಾಲ್ಕನಿಲಿ ನಾನು ಕೆಲವೊಂದು ಗಿಡಗಳನ್ನೆಲ್ಲ ಹಾಕಿಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕಿತ್ತು. ಅಂದ್ರೆ ಈ ನಡುವೆ ನಾನು ಸರಿಯಾಗಿ ಇದಕ್ಕೆ ನೀರ್ ಹಾಕ್ತಿರ್ಲಿಲ್ಲ, ಬಿಕಾಸ್ ಮಳೆ ಬರ್ತಿತ್ತಲ್ವಾ. ನೀರೇನ್ ಬೇಕಾಗಿಲ್ಲ ಬಿಡು ಅಂತ ಅನ್ಬಿಟ್ಟು, ಆದ್ರೆ ಇವತ್ತು ಬಂದು ನೋಡಿದ್ರೆ ಸ್ವಲ್ಪ ಅವಶ್ಯಕತೆ ಇದೆ ಅನ್ನಿಸ್ತು. ಅಂದ್ರೆ ನಾನು ನೀರ್ ಅವಶ್ಯಕತೆ ಇದ್ದಾಗ ಮಾತ್ರನೇ ಬಂದು ಹಾಕ್ತಿರ್ತೀನಿ ನೋಡ್ಕೊಂಡು. ಮತ್ತೆ ಇವಾಗ ಮಳೆ ಬರ್ತಿದ್ದಿದ್ ಕಾರಣ ಇದ್ರಲ್ಲಿ ಏನಾಗಿದೆ ಅಂದ್ರೆ ಬೇರೆ ಬೇರೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇನ್ನ ನಮ್ಮನೇಲಿ ಏನಂತಂದ್ರೆ ನಾನು ಒಬ್ಳೇ ಈ ತರ ಗಿಡಗಳದ್ದು ಏನೇ ಕೆಲಸ ಇರ್ಲಿ ಮಾಡೋದು, ಯಾರು ಮಾಡಲ್ಲ. ನಮ್ಮ ಮನೆಯವರಾಗ್ಲಿ ಮಕ್ಕಳಾಗ್ಲಿ ಯಾರು ಏನು ಮಾಡಲ್ಲ. ಸೊ ನನ್ ಗಿಡ ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಬಟ್ ಒಬ್ಳೆ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿ ಇನ್ನ ಅದನ್ನ ತರೋದು, ನಾವ್ ಹಾಕ್ತಿವಿ, ಅದು ಒಣಗೋದ್ರೆ ಅದೊಂಥರ ಸಂಕಟ ಆಗತ್ತೆ ಮನ್ಸ್ಗೆ. ಅಂದ್ರೆ ನಾವು ಕ್ಲೀನ್ ಆಗಿ ಅದನ್ನ ಕೇರ್ ಮಾಡಿಲ್ಲ ಅಂದಾಗ. ಹಂಗಾಗಿ ನನ್ನ ಕೈಯಲ್ಲಿ ಎಷ್ಟು ಮೇಂಟೈನ್ ಮಾಡಕ್ಕಾಗುತ್ತೋ ಅಷ್ಟನ್ನ ಮಾತ್ರ ನಾನು ಇಟ್ಕೊಂಡು ಇವಾಗ ಸದ್ಯಕ್ಕೆ ಮೇಂಟೈನ್ ಮಾಡ್ಕೊಂತಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಎಲ್ಲಾ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಅಂತ ಮಾತ್ರ ಖಂಡಿತ ಹೇಳಲ್ಲ. ಇನ್ನೂ ಕೆಲಸ ಇದೆ. ನಮ್ ಲೇಡೀಸ್ಗೆ ಹೆಂಗೆ ಅಂದ್ರೆ ನಾವೆಷ್ಟು ಮಾಡ್ತಿದ್ರು ಕೆಲಸ ಅಂತೂ ಮುಗಿಯೋದಿಲ್ಲ. ನಾವು ಸುಮ್ಮನೆ ಬ್ರೇಕ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಹೋಯ್ತು. ಇಲ್ಲ ಅಂದ್ರೆ ಕೆಲಸಗಳಂತೂ ನಮ್ಮನ್ನ ಕರೀತಾನೆ ಇರುತ್ತೆ, ಬಾ ಇದು ಮಾಡು ಅದು ಮಾಡು ಅಂತ. ಅಂದ್ರೆ ನಾನು ಈ ತರ ಜೋಕ್ಸ್ ಮಾಡ್ತಿರ್ತೀನಿ ಮನೇಲಿ. ಅಂದ್ರೆ ಹಸ್ಬೆಂಡ್ ಏನಾದ್ರು ಅದು ಇದು ಹೇಳ್ದಾಗ, ಅಯ್ಯೋ ಇರಿ ನನ್ನ ಕೆಲಸ ಕರೀತಾ ಇದೆ, ಈ ಕೆಲಸ ಕರೀತಿದೆ ಅಂತ ಹೇಳ್ಬಿಟ್ಟು ಈ ತರ ತಮಾಷೆ ಮಾಡ್ತಾ ಇರ್ತೀನಿ. ಮಕ್ಕಳಿಗೂ ಹಾಗೇನೆ ಹೇಳೋದು. ಮಕ್ಳೇನಾದ್ರು ಅಮ್ಮ ಒಂದ್ ನಿಮಿಷ ಬನ್ನಿ ಕೂತ್ಕೊಳ್ಳಿ ನಮ್ ಜೊತೆ ಮಾತಾಡಿ, ಇಲ್ಲ ಟಿವಿ ನೋಡಿ, ಈ ತರ ಏನಾದ್ರು ಹೇಳ್ದಾಗ, ಅಯ್ಯೋ ಇರಮ್ಮ ನನ್ನ ಪಾತ್ರೆಗಳು ಕರೀತಾ ಇದ್ದಾವೆ, ಇರಮ್ಮ ನನ್ನ ಬಟ್ಟೆ ಕರೀತಿದೆ ಅಂತ ಹಿಂಗ ಮಾತಾಡ್ತಿರ್ತೀನಿ. ಅಂದ್ರೆ ಮಾಡೋ ಕೆಲ್ಸನ ಸ್ವಲ್ಪ ಈ ತರ ಕಾಮಿಡಿ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಅದ್ರ ಮೇಲೆ ಬೇಸರ ಅನ್ನೋದು ಆಗಲ್ಲ. ಸೊ ಹಂಗಾಗಿ ಅದೊಂದ್ ಸ್ವಲ್ಪ ಕಾಮಿಡಿ ಆಗ್ತಾ ಇರತ್ತೆ ಮನೇಲಿ ಅಷ್ಟೇನೆ. ಸೊ ಒಂದ್ ಸ್ಮಾಲ್ ಫಂಕ್ಷನ್ ಇದೆ ನಮ್ಮನೆ ಹತ್ರನೇ. ಹಂಗಾಗಿ ಹೋಗಿ ಬಂದ್ಬಿಡೋಣ. ಎಷ್ಟೇ ಕೆಲ್ಸಗಳಿರ್ಲಿ ಏನೇ ಇರ್ಲಿ, ಬಟ್ ನಮ್ಮ ಊರು ಅಂತ ನಮ್ಮನ್ನೇನಾದ್ರೂ ಕರೆದ್ರೆ, ಸಾರಿ ನಾನು ಈ ಮೈಕ್ನ ಮಿಸ್ ಮಾಡ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತೀನಿ, ನೋಡ್ತಿರ್ತೀನಿ ಆನ್ ಇದೆಯಾ ಇಲ್ವಾ ಅಂತ ಹೇಳಿ ಅಷ್ಟೇ. ಸೊ ಆಗ್ಲೇ ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಒಂದ್ ನಿಮಿಷ. ಸಾರಿ, ಅದು ಫೋನ್ ಸೈಲೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗಾಗಿ ಹೋಗಿ ಬಂದ್ಬಿಡೋಣ. ಒಂದು 2 ಮಿನಿಟ್ಸ್ ಅಷ್ಟೇನೆ. ಸೊ ಸ್ಯಾರಿನೂ ಏನು ಹಾಕೊಳ್ಳಿಲ್ಲ, ಸಿಂಪಲ್ ಆಗಿ ಡ್ರೆಸ್ಸಲ್ಲೇ ಹೋಗಿ ಬರೋಣ ಅಂತೇಳಿ ಅನ್ಕೊಂಡು ರೆಡಿ ಆಗಿದ್ದೀನಿ. ಇನ್ನು ಅಲ್ಲಿಂದ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನೆಲ್ಲ ಮಾಡ್ಕೊಳ್ಳೋದು ಅಷ್ಟೇನೆ. ಸೊ ನೋಡೋಣ ಅಲ್ಲಿ ಯಾವ ತರ ಆಗುತ್ತೆ, ಎಷ್ಟೊತ್ತು. ಜಸ್ಟ್ ನಾವು ಒಂದು 1/2 hour ಅಂತ ಅನ್ಕೊಂಡಿರೋದು. ಬಿಕಾಸ್ ಅವ್ರು ನನ್ನ ಫ್ರೆಂಡು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಅವರು ಬೇರೆ ಕಡೆ ಎಲ್ಲ ಹೋಗ್ಬೇಕಂತೆ. ಸೊ ನನಗೂ ಸ್ವಲ್ಪ ಬ್ಯುಸಿನೇ, ಬಟ್ ಕರ್ದಿದಾರೆ ಅಲ್ವಾ, ಅಟ್ಲೀಸ್ಟ್ ಹೋಗ್ಬಿಟ್ಟು ಅವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಬಂದ್ರೆ ಅವ್ರಿಗೂ ಒಂಥರ ಸಮಾಧಾನ ಆಗತ್ತೆ. ನಮ್ಗೂನು ಅಟ್ಲೀಸ್ಟ್ ಒಂದು 1/2 hour ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದು ಆಗತ್ತೆ. ಹಂಗಾಗಿ ಹೋಗ್ ಬರೋಣ ಅಂತ ಅನ್ಬಿಟ್ಟು ಅಷ್ಟೇನೆ. ನೋಡೋಣ, ಆದ್ರೆ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂದ್ರೆ ಆಸ್ ಯೂಶುವಲ್ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಫಂಕ್ಷನ್ಗೆ ಹೋಗಿದ್ದೆ ಅನ್ನಲ್ವಾ, ಸಿಂಪಲ್ ಮನೆ ಹತ್ರನೇ ಒಂದು ಚಪ್ರದ ಶಾಸ್ತ್ರ ಏನೋ ಇತ್ತು. ನಾನೇನ್ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ ಹೋಗ್ಲಿಲ್ಲ. ಪಾಪ ಅವರು ಫುಲ್ ಅರ್ಜೆಂಟ್ ಅಲ್ಲಿ ಇದ್ರು. ಜಸ್ಟ್ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಅದೇ ಬಲವಂತ ಮಾಡಿದ್ರು, ಊಟ ಮಾಡ್ಲೇಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ. ಏನ್ ಒಂದು 20 minutes 1/2 hour ಇದ್ನೇನೋ ಅಷ್ಟೇನೆ. ಊಟ ಮಾಡಿ ಕುಂಕುಮ ತಗೊಂಡು ಬಂದಿದ್ದು. ಅದಾದ್ಮೇಲೆ ನಂದು ಈಗ ಆರ್ನಿ ಕಲೆಕ್ಷನ್ಸ್ ಏನಿದೆ
ಅದ್ರದ್ದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ನನಗೆ. ಸರಿ ಬಂದು ಕೂತ್ಕೊಂಡು ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಿದ್ದೆ. ಆರ್ಡರ್ಸ್ ಎಲ್ಲ ಹೆಂಗಿದೆ, ಹೆಂಗ್ ಬಂದಿದೆ, ಎಷ್ಟು ಪ್ಯಾಕ್ ಮಾಡಬೇಕು ಅನ್ನೋದು, ಮತ್ತೆ ಸೈಜಸ್ ಎಲ್ಲ ನೋಡ್ಕೊಬೇಕಿರತ್ತೆ ಅಲ್ವಾ. ಈಗ ಕೆಲವ್ರದ್ದು ನನ್ಗೆ ಏನ್ ಆಗೋಗ್ಬಿಡ್ತಿದೆ ಇಲ್ಲಿ ಅನ್ನಿ ಕಲೆಕ್ಷನ್ದಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋ ಹಾಕಿದಾಗ ಕೆಲವ್ರು ಎನ್ಕ್ವೈರಿ ಮಾಡಿರ್ತಾರೆ. ಓಕೆ, ನಾವೆಲ್ಲ ಡೀಟೇಲ್ಸ್ನ ಕಳಿಸಿರ್ತೀವಿ. ಆಮೇಲೆ ಅವರು ಇಲ್ಲ ಸಂಜೆನೋ ಇಲ್ಲ ನೆಕ್ಸ್ಟ್ ಡೇನೋ ಏನೋ 2 ಡೇಸ್ ಬಿಟ್ಕೊಂಡು ಪೇಮೆಂಟ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಅದು ಸ್ಟಾಕ್ ಔಟ್ ಆಗೋಗ್ಬಿಟ್ಟಿರತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಎಷ್ಟು ಯಾವ್ಯಾವ ಡ್ರೆಸ್ ಎಷ್ಟೆಷ್ಟು ಸೈಜ್ ಇದೆ, ಕಲರ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನು ಎಲ್ಲಾನು ಸರಿ ಅದನ್ನೆಲ್ಲ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಹನಿ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಡರ್ಸ್ನ ತಗೊಂಡ್ಬಿಟ್ಟಿದ್ಲು. ನಾನು ಬಂದು ಚೆಕ್ ಮಾಡೋ ಅಷ್ಟೊತ್ತಿಗೆ ಆಮೇಲೆ ಹೇಳ್ತಿದ್ಲು, ಅಮ್ಮಮ್ಮ ಈ ತರ ಹಿಂಗೆ ಯಾವ್ಯಾವ ಡ್ರೆಸ್ಸಲ್ಲಿ ಏನೇನು ಆರ್ಡರ್ ಬಂದಿದೆ ಅಂತ ಹೇಳಿ ಅವಳೆ ಎಲ್ಲ ಎತ್ತಿಟ್ಟಿದ್ಲು. ಸರಿ ಅದನ್ನ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳು ಹೇಳ್ತಿದ್ದನ್ನ ನಾನೆಲ್ಲ ಎತ್ತಿ ಸೈಡ್ಗೆ ಇಡ್ತಿದ್ದೆ, ಪ್ಯಾಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಆಕ್ಚುಲಿ ಇವಾಗ ಹನಿ ಇರೋದಕ್ಕೆ ನನಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅನ್ನಿ ಕಲೆಕ್ಷನ್ ವಿಚಾರಕ್ಕೆ. ಅಂದ್ರೆ ನಾನು ಈ ತರ ಎಲ್ಲಾದ್ರೂ ಹೊರಗಡೆ ಹೋದಾಗ ಅವಳು ಆರ್ಡರ್ಸ್ ಎಲ್ಲ ತಗೊಂತಾಳೆ. ಹಂಗಾಗಿ ಬಟ್ ಅವಳು ನೆಕ್ಸ್ಟ್ ಅಗೇನ್ ಹಾಲಿಡೇಸ್ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋದ್ರೆ ಮತ್ತೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಕೋತೀನಿ. ಬಟ್ ಆದ್ರೂ ಓಕೆ, ಮ್ಯಾನೇಜ್ ಮಾಡ್ತೀನಿ ಸಹ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನನಗೆ. ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಅಂದ್ರೆ ನನಗೆ ಹೆವಿಯಾಗಿ ಆಗಬೇಕು ಅಂತ ಎಲ್ಲ ಏನೂ ಇಲ್ಲ, ಬಟ್ ಆದ್ರೂ ಓಕೆ ಆಗ್ತಿದೆ ಅನ್ನೋದು. ಅಂದ್ರೆ ನನಗೆ ಮೇನ್ ಥಿಂಗ್ ಏನಂದ್ರೆ ನಾನೇನು ಕೊಡ್ತಿದ್ದೀನಿ ನನಗೆ ಅದು ರಿಪೀಟ್ ಆರ್ಡರ್ಸ್ ಮಾಡ್ತಿದ್ದಾರೆ. ಯಾರು ಪರ್ಚೇಸ್ ಮಾಡ್ತಿದ್ದಾರೆ ಅವರೇ ಎಗೇನು ಆಲ್ಮೋಸ್ಟ್ ಒಂದು 30-35 ಜನ ನನಗೆ ಒಂಥರ ರಿಪೀಟ್ ಆರ್ಡರ್ಸ್ ಕೊಡೋರು ಸಿಕ್ಬಿಟ್ಟಿದ್ದಾರೆ. ಅದು ಒಂದು ಖುಷಿ ನನಗೆ. ನಾನು ಯಾವುದೇ ಒಂದು ಡ್ರೆಸ್ ಹಾಕ್ಲಿ ನನಗೆ ಇಮ್ಮಿಡಿಯೇಟ್ ಅವ್ರು ಕೇಳೋದು ಇಲ್ಲ. ವಿಡಿಯೋ ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಪೇ ಮಾಡಿಬಿಟ್ಟಿರ್ತಾರೆ. ಏನಿದು ಪೇಮೆಂಟ್ ಆಗಿದೆಯಲ್ಲ ಅಂದ್ಬಿಟ್ಟು ಆಮೇಲೆ ಚೆಕ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಓ ಇವರು ಅಂತ ಹೇಳಿ. ಸೊ ಅವ್ರನ್ನೆಲ್ಲ ಸೇವ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು, ರೆಗ್ಯುಲರ್ ನಮ್ಮ ಕಸ್ಟಮರ್ಸ್ ಅಂತ ಹೇಳಿ. ಸೊ ನನ್ಗೆ ಈಸಿಯಾಗಿ ಇದಾಗ್ತಿದೆ ಅದೆಲ್ಲಾನು. ಅಂದ್ರೆ ಏನಂದ್ರೆ ನಾವ್ ಏನೇ ಕೊಟ್ರು ಅದು ತಗೊಳ್ಳೋರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು. ಯಾಕಂದ್ರೆ ಎಲ್ಲಾರ್ದು ದುಡ್ಡೇ ಅಲ್ವಾ, ನಮ್ದಾಗ್ಲಿ ದುಡ್ಡೇ, ಅವ್ರದಾಗ್ಲಿ ದುಡ್ಡೇನೆ. ಸೊ ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಿದೆ ಅನ್ನೋದೇ ನನಗೆ ಒಂಥರ ಖುಷಿ ಆಗ್ತಾ ಇರೋದು. ಬಿಕಾಸ್ ನಾನು ಬಟ್ಟೆ ವಿಚಾರದಲ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ನನ್ನ ರೆಗ್ಯುಲರ್ ಆಗಿ ನೋಡೋರು. ನಾನು ತುಂಬಾ ಸ್ವಲ್ಪ ನೋಡಿ ಮಾಡಿನೇ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇನ್ ಏನಂತಂದ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಅನ್ನೋದು ಇರ್ಲೇಬೇಕಾಗತ್ತೆ. ಸೊ ನಾವು ಕಡಿಮೆ ಪ್ರೈಸ್ ನೋಡಿ, ಅಂದ್ರೆ ಇದು ಗಾದೆನೇ ಇದೆ ನೋಡಿ, ಕಾಸು ಕೊಟ್ಟಂಗೆ ಕಜ್ಜಾಯ ಅಂತ ಹೇಳಿ. ನಾವು ಸ್ವಲ್ಪ ತುಂಬಾ ಪ್ರೈಸ್ ಕಡಿಮೆ ನೋಡಿದೀವಿ ಅಂದ್ರೆ ಕ್ವಾಲಿಟಿನೂ ನಮ್ಗೆ ಅದೇ ಇದ್ರಲ್ಲಿ ಬರತ್ತೆ. ಸೊ ಒಂದು ಮೀಡಿಯಂ ರೇಂಜ್ ಅಲ್ಲಿ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ಮತ್ತೆ ನಮ್ಗೆ ಒಂದು ರೀಸನಬಲ್ ರೇಟು ಇರಬೇಕು. ಸೊ ಅದನ್ನೆಲ್ಲ ನೋಡ್ಕೊಂಡು ನಾನು ಇದು ಮಾಡ್ತಿದ್ದೀನಿ, ಐ ಮೀನ್ ಮ್ಯಾನೇಜ್ ಮಾಡ್ತಿದ್ದೀನಿ. ಆಕ್ಚುಲಿ ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ಇದು ನನಗೆ ನಾನೇನೋ ಏನೋ ಹೇಳ್ತಿದ್ದೀನಿ. ಆ ವೆಕೇಶನ್ಗೆ ಹೋಗಿ ಬಂದಾಗ ನಿಜವಾಗ್ಲೂ ಒಂದು 2 ಡೇಸ್ ನನಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇತ್ತು ಅಂತಾನೆ ಹೇಳ್ಬೋದು ಅನ್ನಿ ಕಲೆಕ್ಷನ್ ವಿಚಾರಕ್ಕೆ. ಬಿಕಾಸ್ ತುಂಬಾ ಜನಕ್ಕೆ ಅಂದ್ರೆ ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ ವಿಡಿಯೋ ಮಾಡಿ, ಈ ತರ ನಾವು ಇರೋದಿಲ್ಲ, ನಾನು ಒಂದು 10 ಡೇಸ್ ನಾನು ಆರ್ಡರ್ಸ್ ತಗೊಳಲ್ಲ ಅಂತ. ಬಟ್ ಕೆಲವ್ರಿಗೆ ಎಲ್ಲರೂ ನೋಡಿರಲ್ಲ ಅಲ್ವಾ ವಿಡಿಯೋ. ಕೆಲವ್ರು ಏನ್ ಮಾಡಿದ್ದಾರೆ, ಡ್ರೆಸ್ಸಸ್ ವಿಡಿಯೋಸ್ನ ನೋಡಿ ಏನು ಆಲ್ಮೋಸ್ಟ್ ನನಗೆ ಒಂದು 500-600 ಮೆಸೇಜಸ್ ಇತ್ತು. ಸೀರಿಯಸ್ಲಿ ನನಗೆ ಅಷ್ಟು ಮೆಸೇಜಸ್ ನೋಡಿ ಅದಕ್ಕೆ ರಿಪ್ಲೈಸ್ ಕೊಟ್ಟು, ಮತ್ತೆ ಕೆಲವ್ರದ್ದು ಏನ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಅಂದ್ರೆ ಆರ್ಡರ್ಸ್ ರೀಚ್ ಆಗಿಲ್ಲ ಅವ್ರಿಗೆಲ್ಲ. ಯಾರೇ ಆಗ್ಲಿ, ಈಗ ದುಡ್ಡು ಕೊಟ್ಟ ಮೇಲೆ ಅವರು ಪಾರ್ಸಲ್ ರೀಚ್ ಆಗಿಲ್ಲ ಅಂದ್ರೆ ಎಂತವ್ರಿಗೂ ಒಂದು ಟೆನ್ಷನ್ ಆಗುತ್ತೆ. ಪ್ಲಸ್ ನಾನ್ ಬೇರೆ ಇಲ್ಲಿ ರಿಪ್ಲೈ ಕೊಡ್ತಾ ಇಲ್ಲ ಅಲ್ವಾ. ಯಾಕಂದ್ರೆ ನನ್ಗೆ ಅಲ್ಲಿ ಇದು ಏನಂತಾರೆ ಸಿಗ್ನಲ್ ಇರ್ತಿರ್ಲಿಲ್ಲ, ಅದು ಒಂದು ಪ್ರಾಬ್ಲಮ್. ರೂಮ್ಗೆ ನೈಟ್ ಅಲ್ಲಿ ನಾವು ರೂಮ್ ರೀಚ್ ಆದಾಗ ನನಗೆ ಕೆಲವು ಸತಿ ಅಂದ್ರೆ ವೈಫೈ ಇರೋದು, ಕೆಲವು ಸತಿ ನನಗೆ ಮೆಸೇಜಸ್ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಿತ್ತು, ಕೆಲವು ಸತಿ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಬಂದ ಮೇಲೆ ಸ್ವಲ್ಪ ಎಷ್ಟೋ ಜನಕ್ಕೆ ನಾನು ಸಾರಿ ಕೇಳಿ ಅವ್ರ ಆರ್ಡರ್ಸ್ ಎಲ್ಲ ಅವ್ರಿಗೆ ರೀಚ್ ಆಗೋ ಥರ ಎಲ್ಲ ಮಾಡಿ ಆದಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ನನಗೆ. ಸೊ ಆ ಥರ ಆಯಿತು. ಪ್ಲಸ್ ಆವತ್ತಿನ ದಿನಾನು ಅಷ್ಟೇ ಎಲ್ಲರದು ಆರ್ಡರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆದಮೇಲೆ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಈಗ ಅಗೇನ್ ನೆಕ್ಸ್ಟ್ ಮಂತು ಮಕ್ಕಳಿಗೆ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈಗ ಮತ್ತೆ ಡ್ಯಾನ್ಸಲ್ಲಿ ಅವರು ಮಕ್ಕಳು ಬ್ಯುಸಿ ಆಗೋಗ್ಬಿಡ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಡ್ಯಾನ್ಸಲ್ಲಿ ಒಂದು ಸ್ಟೇಜ್ಗೆ ಅಂತ ಬಂದಾಗ ಅವ್ರಿಗೆ
ಅವ್ರಿಗೆ ರೆಗ್ಯುಲರ್ ಆಗಿ ಹೋಗ್ತಾನೆ ಇರಬೇಕಾಗತ್ತೆ. ಬಟ್ ಅವ್ರು ಹೋಗೋದೇ ಒಳ್ಳೆಯದು, ಇನ್ನು ಕಲಿಯಕ್ಕೆ ಅವ್ರಿಗೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವ್ಲಾಗ್ನ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. See you in the next vlog. Bye.